ಬಟ್ಟೆ ಬದಲಾಯಿಸಲು ರೂಮಿಗೆ ಬಂದಿದ್ದ ಇಶಾನ್ ಹಿಂದೆ ಬಂದ ಸಂಜನನ್ನು ನೋಡಿ ಯೋಗಕ್ಷೇಮ ವಿಚಾರಿಸಿ ಅವಳ ಓದಿನ ಬಗ್ಗೆ ಮಾತು ತೆಗೆದಿದ್ದ. ನಾನು ಕೇಳುವುದು ಮರೆತಿದ್ದೆ ಸಂಜನಾ, ನೀನು ಓದಕ್ಕೆ ಹೋಗು, ನಾನೇ ಹಣ ಕೊಡ್ತೀನಿ. ನೀನು ಶ್ರೀನಿಕಾ ಕ್ಲಾಸ್ ತಾನೆ, ಅವಳ ಜೊತೆಗೆ ಹೋಗೋದು ಬಿಟ್ಟು ಏನು ಮಾಡ್ತಿದ್ದೆ? ನನಗೆ ಹೇಳಿ ಹೋಗೋದು ತಾನೆ, ಓದನ್ನು ಅರ್ಧಕ್ಕೆ ನಿಲ್ಲಿಸೋದು ಬೇಡ, ಮುಂದುವರಿಸು ಎಂದ ಇಶಾನ್ ಟೀ ಶರ್ಟ್ ತೊಡುತ್ತಾ. ಅದು ಅದು ನನಗೆ ಈಗ ಓದೋ ಮನಸ್ಸಿಲ್ಲ ಇಶಾನ್. ಅಷ್ಟಕ್ಕೂ ನಾನು ಯಾಕೆ ಓದಲಿ? ನೀವೇ ಚೆನ್ನಾಗಿ ಸಂಪಾದನೆ ಮಾಡ್ತಿರಲ್ಲ, ಸಾಕು ಬಿಡಿ ಎಂದಳು ಸಂಜನಾ ಉದಾಸೀನದಿಂದ. ಅವಳಿಗೆ ಅಸಲಿಗೆ ಓದುವುದೇ ಆಗಿ ಬರದ ವಿಷಯ. ಅವಳ ಮಾತಿಗೆ ಹುಬ್ಬು ಗಂಟೆಕ್ಕಿದವನು, ಓ ಮೇಡಮ್ ಅವರು ಆ ರೂಟ್ನಲ್ಲಿ ಬರ್ತಿದ್ದೀರಾ ಹನಿ? ಸರಿ, ಮನೇಲಿ ಸಹ ಏನು ಕೆಲಸ ಇರಲ್ಲ, ಅದರ ಬದಲು ಕಾಲೇಜ್ಗೆ ಹೋದರೆ ಟೈಮ್ ಪಾಸ್ ಆಗುತ್ತೆ ತಾನೆ, ಅದಕ್ಕಾದರೂ ಹೋಗು ಎಂದ ಅವಳ ಪರೀಕ್ಷಿಸುವಂತೆ. ಮನೇಲಿ ಚೆನ್ನಾಗಿ ಸಮಯ ಕಳೆಯುತ್ತೆ ಇಶು, ಟಿ ವಿ ಮೊಬೈಲ್ ಫೋನ್ ನೋಡ್ತಾ ಹೇಗೋ ಇರ್ತೀನಿ ಬಿಡಿ ಎಂದಳು ಅವನ ಮರ್ಮ ಅರಿಯದೆ. ಅಷ್ಟೇನಾ? ಅದರಲ್ಲಿ ಏನು ಟೈಮ್ ಪಾಸ್ ಆಗುತ್ತೆ? ದಿನ ನೋಡಿ ನೋಡಿ ಬೇಸರ ಆಗೋಲ್ವಾ? ಹೊಸದೇನು ಇರೋಲ್ಲ ತಾನೆ ಎಂದ ಅವನು. ಕ್ರಿಮಿನಲ್ ಲಾಯರ್ ಇಶಾನ್. ಹಾಂ ಆಗುತ್ತೆ, ಆದರೆ ಅಕ್ಕ ಇರ್ತಾಳಲ್ಲ, ಬೆಳಿಗ್ಗೆ ತಿಂಡಿ ತಿಂದು ಅಕ್ಕನ ಹತ್ರ ಹೋಗ್ತೀನಿ. ಅಲ್ಲಿ ಮಾತನಾಡ್ತಾ ಟಿ ವಿ ನೋಡ್ತಾ ಸಮಯ ಕಳೆಯುತ್ತೆ. ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಮೊಬೈಲ್ನಲ್ಲಿ ಹೆಲ್ತಿ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಗಳ ನೋಡಿಕೊಂಡು ಸಂಜೆ ಕಾಫಿ ಸಮಯಕ್ಕೆ ಕ್ಲೀನಾಗಿ ರೆಡಿಯಾಗಿ ಕೆಳಗಡೆ ಬರ್ತೀನಿ ಎಂದಳು ಮಗ್ಗಿ ಒಪ್ಪಿಸುವಂತೆ. ಹಾಂ 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 ಹೌದು, ದಿನ ಪೂರ್ತಿ ನೀನು ನಿನ್ನಕ್ಕ ಏನು ಮಾತಾಡ್ತೀರಾ ಅಂಥದ್ದು ಏನಿರುತ್ತೆ ಎಂದ ಅವಳ ಬಗ್ಗೆ ತಿಳಿಯಲು ಪ್ರಶ್ನೆ ಹಾಕುತ್ತಿದ್ದ. ಏನಿರುತ್ತೆ, ಹೀಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಆ ಥರ ರೀ ಕೆಲವೊಂದು ಶಾಪಿಂಗ್ ಬಗ್ಗೆ, ಡ್ರೆಸ್ ಜ್ಯುವೆಲರ್ಸ್ ಬಗ್ಗೆ. ಮತ್ತು ನಿಮ್ಗೆ ಗೊತ್ತಾ ಇಶು, ಅಕ್ಕನ ಹತ್ರ ತುಂಬ ಡಿಸೈನ್ ಸಾರೀಸ್ ಜ್ಯುವೆಲರ್ಸ್ ಇದೆ ಗೊತ್ತಾ, ಅದನ್ನೇ ತೋರಿಸ್ತಿರ್ತಾಳೆ. ನಾನು ಮುಂದೆ ತಗೋಬೇಕಲ್ವಾ, ನೋಡ್ತಾ ಇರ್ತೀನಿ ಎಂದಲು ಉತ್ಸಾಹದಿಂದ. ಹಾಂ, ಆಮೇಲೆ ಇನ್ನೇನಿಲ್ವಾ ಎಂದ ಕೈ ಕಟ್ಟಿ ಅವಳೆಡೆ ತೀಕ್ಷ್ಣವಾಗಿ ನೋಡಿ. ಇನ್ನೇನು ಬೇಕು ಅಷ್ಟೇ ಇಶು ಎಂದಳು ಅವರ ನೋಟಕ್ಕೆ ಗೊಂದಲದಲ್ಲಿ. ಕೆಳಗಡೆ ಅಮ್ಮಂದಿರಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡೋದು, ಬಟ್ಟೆ ಒಣಗಲು ಹಾಕೋದು, ಜೋಡಿಸೋದು, ಮನೆಗೆ ಎಲ್ಲರೂ ವಾಪಸ್ ಆದಾಗ ಅವ್ರಿಗೆ ಕಾಫಿ ಟೀ ಸ್ನ್ಯಾಕ್ಸ್ ಕೊಡೋದು, ರೂಮ್ ಕ್ಲೀನ್ ಮಾಡೋದು, ಈ ಥರ ಏನು ಮಾಡೋಲ್ವಾ ಅಂತ ನಾನು ಕೇಳಿದ್ದು ಎಂದ ಅವಳ ಬಳಿ ಬಂದು ನಿಂತು. ಅದೆಲ್ಲ ಮಾಡೋದು ಕೆಲಸದವರು ತಾನೆ ಇಶು, ನಾನು ನಿಮ್ಮ ಹೆಂಡ್ತಿ, ನಾನು ಯಾಕೆ ಅದೆಲ್ಲ ಮಾಡಬೇಕು? ಇಷ್ಟೊಂದು ಆಸ್ತಿ ದುಡ್ಡು ಇರುವಾಗ ಮನೆಯಲ್ಲಿ ಕೆಲಸದವರು ಹಿಡದೇ ಇರುವುದು ಅತ್ತೆಯರು ತಪ್ಪಲ್ವಾ ಎಂದಳು ಉದಾಸೀನವಾಗಿ. ಏನಂದೆ? ನನ್ನ ಮನೆಗೆ ಬಂದು ನನ್ನ ಮನೆ ಅನ್ನ ತಿಂದು ಇಷ್ಟು ವರ್ಷ ಈ ಮನೆ ನಿಭಾಯಿಸಿರುವ ನನ್ನ ಅಮ್ಮಂದಿರದೇ ತಪ್ಪು ಅಂತ ಹೇಳ್ತೀಯ? ಎಷ್ಟೇ ಕೊಬ್ಬು ನಿಂಗೆ? ನೀನೇನೋ ಅಗರ್ಮ ಶ್ರೀಮಂತ ಮನೆ ತಂದ ಹುಡುಗಿನ, ಮಧ್ಯಮ ವರ್ಗದ ಮನೆಯವಳು ತಾನೆ. ನಿಮಗೆ ಕೆಲಸಕ್ಕೆ ಜನ ಇಡಬೇಕಾ? ಆ ಜನಕ್ಕೆ ಸಂಬಳ ನಿಮ್ಮ ಅಪ್ಪನ ಕೊಡೋದು, ಇಲ್ಲ ನಿನ್ನ ಕೆಲಸಕ್ಕೆ ಬಾರದ ಅಕ್ಕ ಕೊಡ್ತಾಳ ಎಂದ ಇಶಾನ್ ಕೋಪದಿಂದ. ಇಶಾನ್ ಎಂದಳು ಅವನು ತನ್ನ ಅಪ್ಪ ಅಕ್ಕನ ಬಗ್ಗೆ ಹೇಳಿದಕ್ಕೆ. ಕಿರಿಚಬೇಡ, ಸೌಂಡ್ ಆಚೆ ಬಂದರೆ ಕುತ್ತಿಗೆ ಸಿಕ್ಕಿ ಕೊಂದು ಬಿಡ್ತೀನಿ. ಇದೇನು ನಿನ್ನ ಕೊಂಪೆ ಮನೆ ಅಲ್ಲ, ನಿಂದು ಮಕ್ಕಂದು ದೊಂಬರಾಟ ನೋಡೋಕ್ಕೆ. ಹಾಗೆ ನಾನು ಸಮರ್ಥ ಅಲ್ಲ ನೀನು ಹೇಳಿದಂಗೆ ಕುಣಿಯೋಕ್ಕೆ, ಗೊತ್ತಾಯ್ತಾ? ಇಲ್ಲಿ ನೀನೊಬ್ಬಳೇ ಇಲ್ಲ, ಬೇರೆಯವರಿದ್ದಾರೆ, ತೆಪ್ಪಗಿರೋದು ಕಲಿ ಎಂದ ಕೈ ತೋರಿಸಿ ಗದರಿದಂತೆ. ಏನಂದೆ? ನೀನು ಮೆನಿಕ್ಯೂರ್ ಪೆಡಿಕ್ಯೂರ್ ಬಗ್ಗೆ ಡಿಸ್ಕಷನ್ ಮಾಡ್ತೀಯಾ? ಅವಳು ನಿಮ್ಮಕ್ಕ, ಅವಳೇನು ಈ ಮನೆ ಸೊಸೆನಾ? ಇವತ್ತಿದ್ದು ನಾಳೆ ಹೋಗೋ ಅತಿಥಿ. ಅವಳು ಏನೋ ನಮ್ಮ ತಾತನ ಆರೋಗ್ಯ ಸರಿ ಇಲ್ಲ ಅಂತ ಅವರನ್ನೆಲ್ಲ ಮನೇಲಿರೋಕ್ಕೆ ಬಿಟ್ಟಿದ್ದೀವಿ ಅಷ್ಟೇ, ಇಲ್ಲಿ ಆಡಳಿತ ಮಾಡೋಕ್ಕಲ್ಲ, ತಿಳಿತಾ? ನಿನ್ನ ಜೊತೆನೇ ಮದುವೆಯಾಗಿ ಬಂದಿರುವ ಶ್ರೀನಿಕಾ ಅವಳ ಕರ್ತವ್ಯ ಮಾಡ್ತಿಲ್ವಾ? ನೀನೇನು ಇಲ್ಲಿ ಸ್ಪೆಷಲಾ ಎಂದ ಅವಳ ಗುರಾಯಿಸಿ ನೋಡಿ. ಇಶಾನ್, ಅದು ಆಗಲ್ಲ, ನೀವು ಈ ಥರ ಮಾತಾಡಿ ನನಗೆ ಹರ್ಟ್ ಮಾಡಬೇಡಿ ಎಂದಳು ಅವನ ಅರ್ಭಟ ನೋಡಿ ಹೆದರಿ. ನಿನಗೆ ಅದು ಬೇರೆ ಆಗುತ್ತಾ? ನೋಡು, ನಾನು ನಿನ್ನ ಪ್ರೀತಿ ಮಾಡಿದ್ದೀನಿ, ಮಾಡ್ತೀನಿ ಕೂಡ, ಅದರ ಬಗ್ಗೆ ಅನುಮಾನಗಳು ಬೇಡ. ಹಾಗಂತ ನೀನು ಏನು ಮಾಡಿದರೂ ಸುಮ್ಮನೆ ಇರ್ತೀನಿ ಅಂತ ಅಲ್ಲ. ನೀನು ಹೇಳೋ ಹಾಗೆ ನಾವು ಶ್ರೀಮಂತರೇ ನಿಜ. ಅದೇ ಥರ ಕ್ರಿಮಿನಲ್ ಲಾಯರ್ ಇಶಾನ್ ಹೆಂಡ್ತಿ ಡಿಗ್ರಿ ಅಷ್ಟೇ ಓದಿರೋದಂದರೆ ನನಗೂ ಅವಮಾನ ಅಲ್ವೇ? ಸೊ ತೆಪ್ಪಗೆ ಕಾಲೇಜ್ಗೆ ಹೊರಡು. ನೀನು ಓದ್ತಿರೋ ಕಾಲೇಜ್ ನಮ್ಮದೇ, ಹಾಗಂತ ಅಲ್ಲಿ ಆಡಳಿತ ಮಾಡೋಕ್ಕೆ ಹೋಗಬೇಡ. ಯಾಕೆಂದರೆ ಆ ಕಾಲೇಜ್ ಓನರ್ ಶ್ರೀನಿಕಾ ಗಂಡ, ನಿನ್ನ ಗಂಡ ಅಲ್ಲ, ತಿಳಿತಾ ಎಂದ ಕೆಣಕುವಂತೆ. ಇನ್ನೊಂದು ಸರಿ ನಿನ್ನ ಕೆಲಸಕ್ಕೆ ಬಾರದ ಅಕ್ಕನ ಜೊತೆ ಕೂತು ಸಮಯ ಹಾಳು ಮಾಡೋದು ಗೊತ್ತಾದರೆ, ಅಥವಾ ನಾನೇನಾದರೂ ನೋಡಿದರೆ, ಈಗ ಬರೀ ರೂಮಲ್ಲಿ ಒಬ್ಬನೇ ಹೇಳಿದ್ದೀನಿ, ಇದೇ ರಿಪೀಟ್ ಆದರೆ ನಿಮ್ಮ ಅಪ್ಪ ಅಮ್ಮನ ಕರೆಸಿ ಮನೆಯವರ ಮುಂದೆ ನಿನ್ನ ಚಳಿ ಬಿಡಿಸ್ತೀನಿ ಏನು ಎಂದ ರೇಗಿ
ಅವನ ಮಾತಿಗೆ ಆಯಿತು ಎಂಬಂತೆ ತಲೆ ಆಡಿಸಿದಳು. ಹೋಗು, ಕೆಲಸ ಮಾಡು. ಅವನ ಗದರುವಿಕೆಗೆ ಹೆದರಿ ಹೊರ ನಡೆದಳು ಸಂಜನಾ ಪ್ರಣತಿ ಬಳಿ ದೂರು ನೀಡಲು. ಹೆಂಡತಿ ಮನೆಗೆ ಬಂದ ಖುಷಿಗೆ ಅಂದು ಬಹಳ ಉತ್ಸಾಹದಿಂದ ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಕರಣ್ ಅವನ ಬಳಿ ಬಂದ ಮ್ಯಾನೇಜರ್ ನಿಧಿ. ಸರ್, ಹೊಸ ಡಿಸೈನ್ ಬಂದಿದೆ, ನೀವು ನೋಡಿ, ಫೈನಲ್ ಮಾಡಿದರೆ ನಾವು ಆರ್ಡ್ರ್ ಕೊಡೋಕ್ಕೆ ಸುಲಭ ಆಗುತ್ತೆ ಎಂದಳು ಫೈಲ್ ನೀಡಿ. ಯಾ ನಿಧಿ, ನಾನು ಅದೇ ಯೋಚನೆ ಮಾಡ್ತಿದ್ದೇನೆ, ಆದಷ್ಟು ಬೇಗ ಆರ್ಡ್ರ್ ಆಗಬೇಕು ಎಂದವನು ನಿಧಿಯನ್ನು ಸೂಕ್ಷ್ಮವಾಗಿ ನೋಡಿ. ಅಂದಾಗೆ ನಿಧಿ, ನಿಮ್ಗೇನಿಷ್ಟ ಎಂದನು ಒಮ್ಮೆಲೆ. ಸರ್ ಎಂದಳು ಅಚ್ಚರಿಯಿಂದ. ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ಕೇಳಿದೆ, ನಿಮಗೆ ಇಷ್ಟ ಆದರೆ ಹೇಳಿ, ನಿಮ್ಗೇನೇನು ಇಷ್ಟ ಅಂತ, ಫೋರ್ಸ್ ಇಲ್ಲ ಎಂದನು ಸಮಜಾಯಿಷಿ ನೀಡಿ. ವೈ ನಾಟ್ ಸರ್, ಆದರೆ ಯಾವುದರಲ್ಲಿ ನನಗೆ ಇಷ್ಟ ಆಗಿರೋದನ್ನು ಹೇಳಿ ಸರ್ ಎಂದಳು ಯಾವ ಹುಡುಗಿಯನ್ನು ನೋಡದ ಆಫೀಸ್ ಓನರ್. ಅವಳ ಇಷ್ಟು ಕೇಳಿದ್ದೇ ಉಬ್ಬಿ ಹೋಗಿದ್ದಳು ನಿಧಿ. ಎಲ್ಲ ಹೇಳಿ ತಿನ್ನೋದ್ರಲ್ಲಿ ಬಣ್ಣ, ಒಡವೆ, ಬಟ್ಟೆ ಎಂದನು ಮನಸ್ಸಲ್ಲಿ ಏನೋ ಲೆಕ್ಕ ಹಾಕಿ. ಹಾಂ ಸರ್, ಆ್ಯಕ್ಚುಲಿ ನನಗೆ ಹಳದಿ ಬಣ್ಣ ತುಂಬ ಇಷ್ಟ, ಮತ್ತು ನನಗೆ ಫ್ರೈಡ್ ರೈಸ್ ರೆಸಿಪಿ ಇಷ್ಟ, ಶಾರ್ಟ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಸರ್ ಎಂದಳು ಖುಷಿಯಿಂದ. ಓಕೆ, ನೀವಿನ್ನು ಹೊರಡಿ, ನಾನು ಬರ್ತೀನಿ ಎಂದವನು ನಿಧಿ ಹೇಳಿದ್ದನ್ನೆಲ್ಲ ವೇದಳಿಗಾಗಿ ಎಂದು ಖರೀದಿಸಲು ನಿರ್ಧರಿಸಿದನು. ಇತ್ತ ಕಡೆ ಪ್ರಣತಿ ರೂಮಿಗೆ ಹೋಗಿ ಅವಳ ಬಳಿ ತನ್ನ ನೋವನ್ನು ಹೊರಹಾಕುತ್ತಿದ್ದಳು ಸಂಜನಾ. ಅವಳಿಗೆ ಇಶಾನ್ ಬೈದದ್ದು ದೊಡ್ಡ ಅವಮಾನದ ರೀತಿ ಕಂಡಿತ್ತು. ಅದಕ್ಕೆ ತುಪ್ಪ ಸುರಿದಂತೆ ಮತ್ತಷ್ಟು ಅವಳಿಗೆ ಕಿವಿಗೆ ಊದುತ್ತಿದ್ದಳು ಪ್ರಣತಿ. ಅಲ್ಲ ಕಣೆ ಸಂಜು, ನೀನು ಹೇಳಿದ್ದು ನೋಡಿ ನಾನೇನು ನಿನ್ನ ಗಂಡ ನಿನ್ನ ಬಲೆ ಪ್ರೀತಿ ಮಾಡ್ತಾನೆ ಅಂದ್ಕೊಂಡೆ. ಈಗ ನೋಡಿದರೆ ಆ ಶ್ರೀನಿಕನ ನೋಡಿ ನಿಂಗೆ ನೋವು ಮಾಡ್ತಿದ್ದಾನೆ, ಎಂಥ ಮನುಷ್ಯ ಅವನು ಎಂದಳು ಕೊಂಕಾಗಿ. ಇಲ್ಲ ಅಕ್ಕ, ಅವರು ಬರೀ ನನಗೆ ಓದೋಕ್ಕೆ ಹೋಗು ಅಂತ ಅಷ್ಟೇ ಹೇಳಿದ್ದು, ಇನ್ನೇನು ಹೇಳಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಇದೇ ಸಹಜ ಅಲ್ವಾ, ನಿನ್ನ ಭಾವ ಯಾವತ್ತೂ ಏನೂ ಅಂದೇ ಇಲ್ವಾ ಎಂದಳು ಸಂಜನಾ. ಇಲ್ಲ ಕಣೆ, ನಿಮ್ಮ ಭಾವ ನನ್ನ ಒಂದು ಮಾತು ಇಲ್ಲಿವರೆಗೂ ಅಂದಿಲ್ಲ, ನಾನು ಹೇಳಿದ್ದೇ ವೇದವಾಕ್ಯ ಅನ್ನೋ ಥರ ಪಾಲಿಸ್ತಾರೆ. ಎಲ್ಲರೂ ನಿನ್ನ ಗಂಡನ ಹಾಗೆ ಕೆಲಸಕ್ಕೆ ಬಾರದಿರುವ ಈ ಮನೆಯವರಿಗೋಸ್ಕರ ಹೆಂಡತಿನ ನೋಯಿಸ್ತಾರ ಎಂದಳು ಪ್ರಣತಿ ಜಂಬದಿಂದ. ಅವ್ರು ಹೇಳಿದ್ರಲ್ಲೂ ತಪ್ಪಿಲ್ಲ ಅಕ್ಕ, ನಾನು ಓದು ಅಂದರೆ ಅಷ್ಟೇ ಎಂದಳು ಸಂಜನಾ ಸಪ್ಪೆಯಾಗಿ. ಎಷ್ಟೇ ಆಗಲಿ ಗಂಡನ ಬಿಟ್ಕೊಡ್ತೀಯಾ, ನೀನು ಅವನ ಮದುವೆ ಆಗೋಕ್ಕೆ ನೀನು ಎಷ್ಟೊಂದು ಕಷ್ಟಪಟ್ಟೆ, ಆದರೆ ಅವನಿಗೆ ನಿನ್ನ ಮದುವೆ ಆಗಿರೋ ಖುಷಿನೇ ಇಲ್ಲ. ನಿನ್ನಿಂದ ಇವತ್ತು ಆ ಬಿಕಾರಿ ಶ್ರೀನಿಕಾ ಈ ಮನೆ ಹಿರಿಸೊಸೆ ಆದ್ಲು, ನೀನು ಕಿರಿಸೊಸೆ ಆಗಿದ್ಯಾ. ಅವಳೆಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾಳೆ, ಮುಂದೇನು ಈ ಮನೆ ಯಜಮಾನಿ ಥರ ಮೆರೆತಾಳೆ, ನೀನು ನೋಡಿಕೊಂಡು ಕೂತಿರು ಎಂದಳು. ಅವಳು ಅಭಿ ಅವರ ಮದುವೆ ಆಗಿದ್ದರಿಂದ ತಾನೇ ನನಗೆ ಇಶಾನ್ ಸಿಕ್ಕಿದ್ದು, ಈಗ ನನ್ನೇನು ಮಾಡು ಅಂತೀಯಾ ಎಂದ ಸಂಜನ ಮನಸ್ಸು ದ್ವಂದ್ವಕ್ಕೆ ಬಿದ್ದಿತ್ತು. ನಾನು ಕೇಳಿದರೆ ಹೋಗು, ನಿನ್ನ ಗಂಡನ ನಿನ್ನ ಕಡೆ ಒಲಿಸ್ಕೋ, ಓದುವುದನ್ನು ಬಿಟ್ಟು ಆದಷ್ಟು ಬೇಗ ಈ ಮನೆಗೆ ಮೊಮ್ಮಗನ ಕೊಡು, ಆಗ ಎಲ್ಲರ ಗಮನ ನಿನ್ನ ಮೇಲೆ ಇರುತ್ತೆ. ನೀನು ಈ ಮನೆಗೆ ವಂಶೋದ್ಧಾರಕನನ್ನು ಕೊಡ್ತಿದ್ಯಾ ಅಂತ. ಇಲ್ಲ ಅಂದರೆ ಆ ಶ್ರೀನಿಕ ನಿಂಗಿಂತ ಮುಂಚೆ ಎಲ್ಲರ ದೃಷ್ಟಿಯಲ್ಲೂ ಮೇಲೆ ಹೋಗ್ತಾಳೆ, ನಿಂಗೆ ಏನೂ ಸಿಗೋಲ್ಲ. ಅದೇಗೆ ಆಗುತ್ತೆ ಅಕ್ಕ, ಇಶಾನ್ ಇದಕ್ಕೆಲ್ಲ ಒಪ್ತಾರ. ನೀನು ಹೇಳಿದ ಥರ ನಾನು ಮಾಡಿದರೆ ನನ್ನ ಪ್ರಾಣ ತೆಗೆದು ಬಿಡ್ತಾರೆ ಎಂದಳು ಸಂಜನಾ ಭಯದಿಂದ. ಏನೂ ಆಗೋಲ್ಲ, ಮೊದಲು ನಿಮ್ಮ ಭಾವನು ಇದೇ ರೀತಿ ನನ್ನ ಬಿಟ್ಟು ಮನೆಯವರಿಗೋಸ್ಕರ ಪ್ರಜ್ಞಾನ ಮದುವೆ ಆಗೋಕ್ಕೆ ಹೋಗಿದ್ರು, ಆಗ ನೋಡು ನನ್ನ ಪರವಾಗಿರುವುದು ಅವರು, ಎಲ್ಲ ನಾನು ಮಾಡಿರುವ ಉಪಾಯ ಎಂದಳು ಕೊಚ್ಚಿಕೊಂಡು. ಸರಿ ಅಕ್ಕ, ಇವತ್ತು ಈ ವಿಚಾರವಾಗಿ ನಾನು ಇಶಾನ್ ಹತ್ರ ಮಾತಾಡ್ತೀನಿ ಎಂದ ಸಂಜನಾಗೂ ಆಸೆ ಹುಟ್ಟಿತು. ಅವಳು ತನ್ನ ರೂಮಿನ ಕಡೆ ನಡೆದಳು. ಸಂಜನಾ ಅತ್ತ ಹೋಗಿದ್ದೆ ಪ್ರಣತಿ ಮುಖಭಾವವೇ ಬದಲಾಗಿತ್ತು. ಏನೋ ಅಭಿಮನ್ಯು ವರ್ಮ ಸಮರ್ಥ್ ಪ್ರಜ್ಞಾನ ಮದುವೆ ಆಗಲಿಲ್ಲ ಅಂತ ನಮ್ಮನ್ನು ಗತಿ ಇಲ್ಲದವರ ರೀತಿ ಊರು ಬಿಟ್ಟು ಹೋಗೋ ಹಾಗೆ ಮಾಡಿದೆ ಅಲ್ವಾ, ಅದೆಲ್ಲ ಬಾಕಿ ಚುಕ್ತ ಮಾಡೋಕ್ಕೆ ನಾನು ಬಂದಿರೋದು. ನಿನ್ನ ಒಗ್ಗಟ್ಟಿನ ಸಂಸಾರನ ಹೇಗೆ ಮುರುತ್ತೀನಿ ನೋಡ್ತಿರು ಎಂದುಕೊಂಡವಳ ಮುಖದಲ್ಲಿ ವ್ಯಂಗ್ಯ ನಗುವಿತ್ತು. ಸರ್, ಆ್ಯಕ್ಚುಲಿ ನನಗೆ ಹಳದಿ ಬಣ್ಣ ತುಂಬ ಇಷ್ಟ, ಮತ್ತು ನನಗೆ ಫ್ರೈಡ್ ರೈಸ್ ರೆಸಿಪಿ ಇಷ್ಟ, ಶಾರ್ಟ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಸರ್ ಎಂದಳು ನಿಧಿ ಖುಷಿಯಿಂದ. ಓಕೆ, ನೀವಿನ್ನು ಹೊರಡಿ, ನಾನು ಬರ್ತೀನಿ ಎಂದವನು ನಿಧಿ ಹೇಳಿದ್ದನ್ನೇ ವೇದಳಿಗಾಗಿ ಎಂದು ಖರೀದಿಸಲು ನಿರ್ಧರಿಸಿದನು ಕರಣ್. ಆಫೀಸ್ ಮುಗಿಸಿ ಮನೆಗೆ ಬೇಗ ಹೊರಟ ಕರಣ್ ದೊಡ್ಡದಾದ ಮಾಲ್ ಒಂದನ್ನು ಹೊಕ್ಕಿ ಸೇಲ್ ಗರ್ಲ್ ಬಳಿ ನಿಧಿ ಹೇಳಿದ ಎಲ್ಲವನ್ನು ಪ್ಯಾಕ್ ಮಾಡಿಸಿದಾನೆ ಹೊರತು ಅದೇನು ಅಂತ ನೋಡಲೇ ಇಲ್ಲ. ಶಾಪಿಂಗ್ ಮುಗಿಸಿ ಮನೆಗೆ ಬಂದಿದ್ದವನು ಕಾರ್ ಪಾರ್ಕಿಂಗ್ ಮಾಡಿ ಕೆಲಸದವರ ಕೈಯಲ್ಲಿ ಬ್ಯಾಗ್ಗಳ ಹಿಡಿದು ಬಂದ ಕರಣ್ನ ನೋಡಿ ಸೋಫಾದಲ್ಲಿ ಕುಳಿತು ಟಿವಿ ನೋಡ್ತಿದ್ದ ವೇದ ಉಬ್ಬೇರಿಸಿದಳು. ಇದನ್ನೆಲ್ಲ ಇಲ್ಲೇ ಇಟ್ಟು ಬಿಡಿ, ಇದೆಲ್ಲ ನನಗೆ ತುಂಬ ಇಷ್ಟವಾದ ವಸ್ತುಗಳು, ಮತ್ತು ಫ್ರೈಡ್ ರೈಸ್ ಪಾರ್ಸೆಲ್ ಇದೆ, ಇವತ್ತು ಅದನ್ನು ಬಡಿಸಿ ಎಂದು ವೇದ ಎದುರಿನ ಸೋಫಾದಲ್ಲಿ ಕುಳಿತನು. ಹಾಯ್ ಹನಿ, ಯಾಕೆ ಹಾಗೆ ನೋಡ್ತಿದ್ಯಾ, ತುಂಬ ಮಿಸ್ ಮಾಡ್ಕೊಂಡ್ಯಾ ನನ್ನ
ಎಂದನು ವೇದಾನ ನೋಡಿ. ಅಷ್ಟೊಂದು ಸೀನ್ ಇಲ್ಲ. ಊರೆಲ್ಲ ಮಲಗಿ ದೆವ್ವ ಬರುವ ಟೈಮಲ್ಲಿ ಬರುವವರು ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ನೋಡಿದೆ ಎಂದಳು ವೇದ ಮೂತಿ ತಿರುವಿ. ಎಲ್ಲ ನಿಂಗೋಸ್ಕರನೇ. ಟೈಮ್ ಕೊಡಲ್ಲ ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ, ಅದಕ್ಕೆ ಇವತ್ತು ನಿನ್ನ ಜೊತೆ ಸಮಯ ಕಳೆಯೋಕ್ಕೆ ಬೇಗ ಬಂದೆ. ನಿಮಗೆ ಖುಷಿ ಆಗ್ತಾ ಇಲ್ವಾ ಎಂದನು ಗತ್ತಿನಿಂದ ನಗುತ್ತಾ. ಖುಷಿ ಯಾವ ಸುಖಕ್ಕೆ ಖುಷಿ ಪಡಲಿ? ಏನಿದೆ ಅಂತ ಖುಷಿ ಪಡಲಿ? ನನ್ನ ಕೆಟ್ಟ ಹಣೆ ಬರೋಕ್ಕೆ ಖುಷಿ ಪಡಲ್ಲ, ಇಲ್ಲ ನಿಮ್ಮನ್ನು ಕಟ್ಕೊಂಡು ಈ ಪರಿಸ್ಥಿತಿಗೆ ಬಂದೆ ಅಂತ ಖುಷಿ ಪಡಲ್ಲ? ಹೇಳಿ, ಯಾಕೆ ಖುಷಿ ಪಡಬೇಕು ಎಂದಳು ಕೋಪದಿಂದ. ಹೇ, ಏನು ವಾಯ್ಸ್ ರೈಸ್ ಮಾಡಿ ಮಾತನಾಡ್ತಿದ್ಯಾ? ಇದೇನು ನಿಮ್ಮ ಅಪ್ಪನ ಮನೆ ಅಂದ್ಕೊಂಡ್ಯಾ ಎಂದನು. ಅವನಿಗೆ ತಿರುಗಿ ಹೇಳಿದರೆ ಹಿಡಿಸದು. ನಾನು ಹಾಗೆ ಅಂದ್ಕೊಂಡಿಲ್ಲ. ನಿಮ್ಮ ದರಿದ್ರ ಬುದ್ಧಿ ಗೊತ್ತಿದ್ದು ನಾನು ಯಾಕೆ ಆ ಥರ ಅಂದ್ಕೊಳ್ಳಲಿ ಎಂದಳು ತಿರಸ್ಕಾರ ಭಾವದಿಂದ. ನೋಡು, ಸುಮ್ಮನೆ ನನ್ನ ಮೂಡ್ ಹಾಳು ಮಾಡಬೇಡ. ಒಳ್ಳೆ ಮೂಡಲ್ಲಿದ್ದೀನಿ, ತೆಪ್ಪಗಿರು ಎಂದವನು ತನ್ನ ಅಹಂ ಸ್ವಲ್ಪ ದೂರ ಇರಿಸಿದ್ದ. ನೋಡು, ಇದೆಲ್ಲ ನಿಂಗೆ ಅಂತ ತಂದಿರೋದು. ಎಲ್ಲ ಕಾಸ್ಟ್ಲಿ ಥಿಂಗ್ಸ್. ನಿಂಗೆ ಇಷ್ಟ ಅಂತಾನೆ ನಾನೇ ಖುದ್ದಾಗಿ ಹೋಗಿ ಆರಿಸಿ ತಂದಿದ್ದೀನಿ. ನೋಡಿ, ಎತ್ತಿಡ್ಕೊ. ಇನ್ನು ಮುಂದೆ ನಾವಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ. ನಿಮಗೆ ಇಷ್ಟ ಆಗುವ ರೀತಿ ಇರ್ತೀನಿ. ನಮ್ಮ ಪ್ರೈವೇಸಿಗೆ ಯಾವುದೇ ತೊಂದರೆ ಇರಲ್ಲ ಎಂದನು ಉತ್ಸಾಹದಿಂದ. ಓ, ಅಂದರೆ ಇಷ್ಟು ದಿನ ನಮ್ಮ ಮಗು ನಿಮಗೆ ತೊಡಕಾಗಿತ್ತು, ಅದಕ್ಕೆ ಅದನ್ನು ಸಾಯಿಸಿ ಈಗ ನನಗೆ ಈ ಥರ ಬಟ್ಟೆಗಳ ಆಸೆ ತೋರಿಸಿ ನಿಮ್ಮ ತಪ್ಪು ಮರೆಸುವ ಪ್ಲ್ಯಾನ್ ಮಾಡಿದ್ದೀರಿ ಅಲ್ವಾ? ನಿಮ್ಮ ನಾಟಕಕ್ಕೆ ಮತ್ತೆ ಮರಳಾಗುವವಳಲ್ಲ ನಾನು. ಏಯ್, ನಿಂಗೇನು ತಲೆ ಕೆಟ್ಟಿದೆಯಾ? ಒಂದು ಸರಿ ಹೇಳಿದರೆ ಅರ್ಥ ಆಗೋಲ್ವಾ? ಪದೇ ಪದೇ ಹೇಳಬೇಕಾ? ಅದನ್ನು ಬೈ ಆಕ್ಸಿಡೆಂಟ್ ಆಗಿ ನಿಮಗೆ ಅಬೋಷನ್ ಆಗಿದ್ದು, ಅದಕ್ಕೆ ನನ್ನ ಯಾಕೆ ಕಾರಣ ಮಾಡ್ತೀಯಾ? ಏನೋ ಹೋಗಲಿ, ನೀ ಬೇಜಾರಾಗಿದ್ಯಾ ಅಂತ ಇರುವ ಕೆಲಸ ಬಿಟ್ಟು ನಿಧಿ ಹೆಲ್ಪ್ ತಕ್ಕೊಂಡು ಇದೆಲ್ಲ ತಂದರೆ ದಿಮಾಗ್ ತೋರಿಸ್ತಿದ್ಯಾ ಎಂದನು ಉದಾಸೀನ ಮಾಡಿ. ನೀವು ತಂದಿದ್ದ ತೆಪ್ಪಗೆ ಎತ್ತಿಡೋಕ್ಕೆ ನಾನೇನು ಗತಿ ಇಲ್ಲದೆ ಇರೋವಳಲ್ಲ. ಇದರ ಎರಡರಷ್ಟು ನಮ್ಮಪ್ಪ ನನಗೆ ಕೊಡಿಸಿದ್ದಾರೆ. ನೀವು ತಂದಿರುವ ಈ ಕಿತ್ತೋಗಿರುವ ಗಿಫ್ಟ್ಗಳ ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ, ಪಡುವುದೂ ಇಲ್ಲ ಎಂದಳು ಮೂತಿ ತಿರುವಿ. ವಾಟ್ ಎಂದವನಿಗೆ ಹುಡುಗಿಯರ ಅಭಿರುಚಿ ಆಸಕ್ತಿ ಯಾವುದೊಂದು ತಿಳಿದಿಲ್ಲ. ಏನು ವಾಟ್? ಏನು ವಾಟ್? ನನ್ನ ಫೇವ್ರೆಟ್ ಕಲರ್ ಪಿಂಕ್, ಹಳದಿ ಅಲ್ಲ. ಮತ್ತು ಇದ್ಯಾವುದು ಇದು ಫ್ರಾಕ್? ನನಗೆ ಈ ಥರ ಮೈ ಕಾಣಿಸೋ ಬಟ್ಟೆ ಇಷ್ಟ ಆಗೋಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನಾನು ತಿನ್ನೋದು ಪನ್ನೀರ್ ಟಿಕ್ಕಾ ಫ್ರೈಡ್ ರೈಸ್ ಅಲ್ಲ. ಇದೆಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಮ್ಮ ಹೇಳಿದ್ರಾ? ಅತ್ತೆ ಹೇಳಿದ್ರಾ? ಇಲ್ಲ, ನೀವೇ ಏನು ತಂದರೂ ಹಾಕೋತಾಳೆ ಅಂತ ತಂದ್ರಾ ಎಂದಳು ಎಲ್ಲವನ್ನು ತೋರಿಸಿ ಸರಿಸಿ ಅವನೆಡೆ ತೀಕ್ಷ್ಣ ನೋಟ ಬೀರುತ್ತಾ. ಅದು ನಿಧಿ ಹೇಳಿದ್ಲು ಎಂದು ತಡವರಿಸಿದ ಕರಣ್ಗೆ ತಲೆಯೇ ಓಡುತ್ತಿಲ್ಲ. ನಿಧಿ ಹೇಳಿದಷ್ಟು ತಂದಿದ್ದನು. ನಿಧಿ? ಯಾವ ನಿಧಿ? ಅವಳೇ ಅವಳು ನನ್ನ ಇಷ್ಟ ಹೇಳೋಕ್ಕೆ. ಅವಳು ಹೇಳಿದ್ದ ನನಗೆ ತಂದಿದ್ದ, ಇಲ್ಲ ಅವಳಿಗೆ ತಂದು ಅವಳು ಬೇಡ ಅಂದಿದ್ದಕ್ಕೆ ನನಗೆ ಕೊಡ್ತಾ ಇರೋದಾ? ಸರಿಯಾಗಿ ಹೇಳಿ, ನಿಮ್ಮ ಅವಳ ಮಧ್ಯೆ ಏನು ನಡೀತಿದೆ? ನನ್ನ ಅಬೋಷನ್ ದಿನನೂ ನಿಮ್ಮ ಮೊಬೈಲ್ ಅವಳ ಹತ್ರ ಯಾಕಿತ್ತು ಎಂದು ಅಬ್ಬರಿಸಿದಂತೆ ಕಿರುಚಿದ ವೇದಾಳ ಅಪಾದನೆಗೆ ಗರಬಡಿದಂತೆ ನಿಂತನು ಕರಣ್. ನಿಶ್ಚಾರ್ಥದ ಉಂಗುರವನ್ನು ನೋಡುತ್ತಾ ನಿರ್ಲಿಪ್ತತೆಯಿಂದ ಮಲಗಿದ್ದಳು ಸನ್ನಿಧಿ. ಇಂದು ಮನೆಯವರ ಒಗಟ್ಟು ನೋಡಿ ತಾನು ಸಂಪೂರ್ಣವಾಗಿ ಈ ಮನೆಯಿಂದ ಹೊರಗೆ ಉಳಿದ ಭಾವ ಅವಳ ಆವರಿಸುತ್ತಿತ್ತು. ಚಿಕ್ಕಂದಿರಿಂದ ಒಟ್ಟಿಗೆ ಬೆಳೆದು ಈಗ ಮದುವೆ ಕಾರಣದಿಂದ ಎಲ್ಲರೂ ತನ್ನ ದೂರ ಇಟ್ಟರು ಎಂದು ಕೊರಗುತ್ತಿದ್ದಳು. ಒಮ್ಮೆ ಮದುವೆ ನಿಲ್ಲಿಸಿ ಬಿಡೋಣ ಎಂದುಕೊಂಡು ಯೋಚಿಸುತ್ತಿದ್ದಳು. ರಿಂಗಾದ ಫೋನ್ ಸದ್ದಿಗೆ ಅತ್ತ ತಿರುಗಿದವಳಿಗೆ ಕಂಡಿದ್ದು ವರುಣ್ನ ಕರೆ. ಹಲೋ ಎಂದನು ಗಡುಸಾಗಿ. ವರುಣ್ನ ಕರೆಗೆ ಆಶ್ಚರ್ಯದಿಂದ ಇದ್ದವಳ ಹಲೋ ಕೇಳಿಸ್ತಾ ಇದೆಯಾ, ಹಲೋ ಎಂಬ ಜೋರು ಧ್ವನಿ ವಾಸ್ತವ ತರಿಸಿತು. ಕೇಳ್ತಿದೆ ವರು ಎಂದಳು ಮೆಲ್ಲನೆ. ಓಕೆ ಸನ್ನಿಧಿ, ಇವತ್ತು ಆಫೀಸ್ ಕಡೆ ಬರ್ತೀರಾ ಎಂದವನ ಧ್ವನಿಯಲ್ಲಿ ಎಳ್ಳಷ್ಟು ಮೃದುತ್ವ ಇಲ್ಲ. ವರು ಬರ್ತೀನಿ ಎಂದವಳಿಗೆ ಅವರು ಮಾತನಾಡುತ್ತಿರುವುದೇ ದೊಡ್ಡ ಖುಷಿ. ಸರಿ, ಬಂದಮೇಲೆ ಕಾಲ್ ಮಾಡಿ, ಸ್ವಲ್ಪ ನಿಮ್ಮ ಹತ್ರ ಮಾತನಾಡಬೇಕಾಗಿತ್ತು. ಮನೇಲಿ ಎಲ್ಲರೂ ಇರ್ತಾರೆ, ಸೊ ಮಾತಾಡೋಕ್ಕೆ ಆಗೋಲ್ಲ. ಹೊರಗಡೆ ಸಿಗ್ತೀರಾ ಎಂದನು ಆದೇಶಿಸುವಂತೆ. ಯಾ ಶ್ಯೂರ್, ವರು ಸಿಗ್ತೀನಿ ಎಂದವಳ ಮನದಲ್ಲಿ ವರುಣ್ನ ನೆನಪೇ ಕಾಡುತ್ತಿತ್ತು. ಓಕೆ ಬಾಯ್ ಎಂದವನು ಮತ್ತೆ ಮಾತಿಗೆ ಅವಕಾಶ ಕೊಡದೆ ಕರೆ ತುಂಡರಿಸಿದ. ಹೇಗಾದರೂ ವರುಣ್ ಜೊತೆ ಮಾತಾಡಿ ಮದುವೆ ನಿಲ್ಲಿಸಲು ಯೋಚಿಸ್ತಾ ಬಂದಳು ಸನ್ನಿಧಿ. ಸನ್ನಿಧಿ ಆಫೀಸ್ ಪಕ್ಕ ಇರುವ ಪಾರ್ಕ್ನಲ್ಲಿ ಹೊಳೆಯ ಬಳಿ ಕುಳಿತು ಯಾವುದೋ ಕರೆಯಲ್ಲಿದ್ದ ವರುಣ್ ಮುಂದೆ ಬಂದು ನಿಂತಳು ಸನ್ನಿಧಿ. ಹಾಯ್ ವರು ಎಂದವಳ ಇಂಪಾದ ದನಿಗೆ ಹೃದಯ ಸ್ತಬ್ಧವಾಯಿತು. ಒಮ್ಮೆ ಅವಳನ್ನು ಮೇಲಿನಿಂದ ಕೆಳಗೆ ದಿಟ್ಟಿಸಿದವನು ಕೆನೆ ಬಣ್ಣದ ಹುಡುಗಿ, ಹೊಳೆಯುವ ತುಟಿ, ಕೆಂಪು ಕುರ್ತದಲ್ಲಿ ಗೊಂಬೆ ಅಂತ ಕಾಣುತ್ತಿದ್ದವಳಿಂದ ಕಣ್ಣು ಕೀಳಲೇ ಕಷ್ಟ ಎನಿಸಿತು. ಹಾಯ್ ಸನ್ನಿಧಿ ಎಂದವರು
ಅವಳಿಂದ ದೃಷ್ಟಿ ತಪ್ಪಿಸಿ. ಬಂದು ತುಂಬ ಹೊತ್ತು ಆಯಿತಾ? ಅದು ಟ್ರಾಫಿಕ್ ಜಾಮ್ ಆಗಿತ್ತು, ಅದಕ್ಕೆ ಸಾರಿ. ಮುದ್ದಾಗಿ ನುಡಿದವಳ ಮಾತುಗಳು ಅವರ ಹಳೆಯ ಬಾಂಧವ್ಯವನ್ನು ನೆನಪಿಸುತ್ತಿತ್ತು. ನೋ ಪ್ರಾಬ್ಲಮ್, ಈಗ ಬಂದಾಯ್ತಲ್ಲ ಬಿಡಿ, ಕೂತ್ಕೊಳ್ಳಿ, ಮಾತಾಡಬೇಕು ಎಂದವನ ಮುಖ ಗಂಭೀರ. ಸರಿ, ನಾನು ನೇರ ವಿಚಾರಕ್ಕೆ ಬರ್ತೀನಿ. ನಿಮಗೆ ಹಿಂಸೆ ಅನ್ನಿಸ್ಬೋದು, ಆದರೆ ಕೆಲವೊಂದು ವಿಚಾರಗಳನ್ನು ಆಗಲೇ ಸಂಪೂರ್ಣ ಮುಗಿಸಿಬಿಡಬೇಕು, ಇಲ್ಲ ಮತ್ತೆ ಮತ್ತೆ ಕಾಡುತ್ತವೆ, ಅದಕ್ಕೆ ಈ ಭೇಟಿ ಎಂದನ್ನು ಅವಳೆಡೆ ದಿಟ್ಟಿಸಿ. ನೀವೇನು ಮಾತನಾಡಬೇಕು ಮಾತಾಡಿ ಎಂದಳು ಮೃದುವಾಗಿ. ಅವನ ಗಂಭೀರತೆ ಅರಿತು. ಈಗಾಗಲೇ ನಿಮಗೆ ಮದುವೆ ನಿಶ್ಚಯ ಮಾಡಿ ಆಗಿದೆ. ನಿಮಗೆ ನಮ್ಮ ಮುಂಚಿನ ಸಂಬಂಧ ಹೇಗಿತ್ತು ಅಂತ ನೆನಪಿದೆಯೋ ಇಲ್ವೋ? ಈಗ ಬಂದು ತೊಂದರೆ ಮಾಡ್ತಿದ್ದೀನಿ ಅನ್ಕೋಬೇಡಿ. ಈಗ ಸ್ವಲ್ಪ ಅದರ ಬಗ್ಗೆ ಮಾತಾಡೋಣ ಅಂತ. ಮಾತು ನಿಲ್ಲಿಸಿ ಅವಳ ಮುಖ ನೋಡಿದ. ಅದರಲ್ಲಿ ತೊಂದರೆ ಏನು ಬಂತು ವರು? ಮಾತಾಡಿ, ನಾನಿದರ ಬಗ್ಗೆ ಮಾತಾಡೋಣ ಅಂತಿದ್ದೆ ಎಂದಳು ಖುಷಿಯಾಗಿ. ನೋಡು ಸನ್ನಿಧಿ, ನಾನು ನೇರ ವಿಷಯಕ್ಕೆ ಬರ್ತೀನಿ. ಚಿಕ್ಕಂದರಿಂದ ನಾವಿಬ್ಬರು ಒಟ್ಟಿಗೆ ಬೆಳೆದವರು. ನನ್ನ ತಾಯಿ ನಿಮ್ಮನ್ನು ಹೀಯಾಳಿಸಿ ಮಾತನಾಡೋದು ಬಿಟ್ಟರೆ ನಾನು ಯಾವತ್ತೂ ನಿಮ್ಮನ್ನಾಗಲಿ ಸಾತ್ವಿಕ್ನಾಗಲಿ ಈ ರೀತಿ ನೋಡಿಲ್ಲ. ನನಗೆ ನೀವಿಬ್ಬರು ನಮ್ಮನೆಯವರೇ ಆಗಿದ್ರಿ. ಬರ್ತಾ ಬರ್ತಾ ಸಾತ್ವಿಕ್ ಜೀವನ ಗೆಳೆಯ ಆದ, ನೀನು ಪ್ರೇಯಸಿ ಆದೆ ಎಂದು ಮಾತು ನಿಲ್ಲಿಸಿ ಮತ್ತೆ ಶುರು ಮಾಡಿದ. ಮಧ್ಯೆ ಮಧ್ಯೆ ಏನೇನೋ ಆಗಿ ನಮ್ಮ ಸಂಬಂಧ ಮುಂದುವರಿಯಲಿಲ್ಲ, ಅರ್ಧಕ್ಕೆ ಮುರಿದೋಯ್ತು. ಸಾರಿ, ನೀನು ನಿನ್ನ ಅಣ್ಣ ಸೇರಿ ಮುರಿದು ಹಾಕಿದ್ರಿ. ಈಗ ನಮ್ಮ ಮಧ್ಯೆ ಯಾವ ಸಂಬಂಧವಿಲ್ಲ ಎಂದವನ ಧ್ವನಿ ಕೊನೆಗೆ ಕೋಪದಿಂದ ಕೂಡಿತ್ತು. ಅದು ವರುಣ್ ಎಂದು ಏನೋ ಹೇಳಲು ಬಂದವಳ ನನ್ನ ಮಾತಿನ್ನೂ ಮುಗಿದಿಲ್ಲ. ಈಗ ನಡೆದಿರುವುದನ್ನು ನೆನಪಲ್ಲಿಟ್ಕೊಂಡು ದಿನೇ ದಿನೇ ಕೊರಗಿ ಕೊರಗಿ ನರಳೋಕ್ಕೆ ನಾನು ಕಾಲೇಜ್ ಹುಡುಗನೂ ಅಲ್ಲ, ಭಗ್ನ ಪ್ರೇಮಿನೂ ಅಲ್ಲ. ನಾನೊಬ್ಬ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿ. ಹಾಗೆ ನೀನು ಮುಂದೆ ಇನ್ನೊಬ್ಬರ ಹೆಂಡತಿ ಆಗಬೇಕಾಗಿರೋಳು. ನಮ್ಮ ಹಳೆ ಸಂಬಂಧ ನಿನ್ನ ಭವಿಷ್ಯಕ್ಕೆ ತೊಡಕು ಮಾಡುವುದು ಬೇಡ. ಸೊ ನಮ್ಮಿಬ್ಬರ ಮಧ್ಯೆ ಇರುವ ಈ ಅಲ್ಪ ಸ್ವಲ್ಪ ಸಂಬಂಧವನ್ನು ಇವತ್ತು ಮುಗಿಸೋಣ ಅಂತ ಇದ್ದೀನಿ ಎಂದವನು 2 ಬ್ಯಾಗ್ ಅವಳ ಮುಂದಿರಿಸಿದ. ಅಂದರೆ ಏನರ್ಥ ಬರುವೆ, ಏನಿದೆಲ್ಲ ಎಂದವಳ ಹೃದಯ ಕೇಡು ಶಂಕಿಸುತ್ತಿತ್ತು. ಇದೆಲ್ಲ ನೀನು ನನಗೆ ನಾನು ಕಾಲೇಜ್ ಸೇರಿದಾಗಿನಿಂದ ನನ್ನ ಬರ್ತ್ಡೇಗೆ ಅದಕ್ಕೆ ಇದಕ್ಕೆ ಅಂತ ಕೊಟ್ಟಿರುವ ಗಿಫ್ಟ್ಗಳು, ಪರ್ಫ್ಯೂಮ್, ಕೋಟ್, ಶೂಸ್, ಬ್ರಾಸ್ಲೈಟ್, ಚೈನ್, ಹೆಚ್ಚಾಗಿ ನೀನು ವಾಚ್ಗಳನ್ನೇ ಉಡುಗೊರೆ ಕೊಡ್ತಿದ್ದೆ, ನಿನ್ನ ನೆನಪಿಗೋಸ್ಕರ ಇರಲಿ ಎಂದು. ಆದರೆ ಈಗ ನನಗೆ ಆ ನೆನಪೇ ಬೇಡ ಅನಿಸಿದೆ. ಸೊ ದಯವಿಟ್ಟು ಇದೆಲ್ಲ ವಾಪಸ್ ತಗೋ ಎಂದು ಅವಳೆಡೆ ತಳ್ಳಿದ. ವರುಣ್, ಏನು ಮಾಡಬೇಕು ಅಂತ ಇದೆಯಾ? ನಿಮಗೆ ಈ ಗಿಫ್ಟ್ಗಳು ಕೇವಲ ವಸ್ತುಗಳಾಗಿ ಕಾಣ್ತಿದೆಯಾ? ಬೇಕಾದಾಗ ಕೊಟ್ಟು ಬೇಡ ಅಂದಾಗ ವಾಪಸ್ ತಗೊಳ್ಳೋಕ್ಕೆ. ಈಗ ನಾವಿಬ್ಬರು ದೂರ ಆದ್ವಿ ಅಂತ ಇದೆಲ್ಲ ವಾಪಸ್ ಪಡೆಯಲು ನಾನೇನು ಬಿಸ್ನೆಸ್ ನಡೆಸ್ತಿದ್ದೀನ? ಕನಿಷ್ಠ ಪಕ್ಷ ನಿನ್ನ ಗೆಳತಿ ಅಂತನಾದರೂ ಇದೆಲ್ಲ ಇಟ್ಕೋ ಪ್ಲೀಸ್ ಎಂದವಳ ಮನಸ್ಸಿಗೆ ನೋವಾಗಿದೆ. ಇದೆಲ್ಲ ಇಟ್ಕೊಳ್ಳೋಕೆ ಆಗೋಲ್ಲ. ಜೀವ ಇರುವ ನನ್ನೇ ಬೇಡ ಅಂತ ಬಿಟ್ಟು ನೀನು ಇನ್ನೊಬ್ಬರನ್ನು ವರಿಸಿರುವಾಗ ಇನ್ನು ಈ ವಸ್ತುಗಳಿಗೆ ಏನು ಬೆಲೆ ಇದೆ ಅಂತ ನನ್ನ ಹತ್ರ ಇಟ್ಕೊಳ್ಳಿ, ತಗೊಂಡು ಹೋಗಿ ನಿಮ್ಮ ಭಾವಿ ಪತಿಗೆ ಕೊಡು, ಇಟ್ಕೊಡ್ತಾನೆ ಎಂದನು ವ್ಯಂಗ್ಯವಾಗಿ. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊ. ಮೊದಲು ಬರೀ ನಿನ್ನ ಮೂಗಿನ ನೇರಕ್ಕೆ ಮಾತನಾಡಬೇಡ. ಈಗಿದೆಲ್ಲ ವಾಪಸ್ ತಗೊಳ್ಳೋಕ್ಕಾಗೋಲ್ಲ. ನಾನು ಕೊಟ್ಟಿದ್ದು ಈಗ ನೀನು ನನಗೆ ಕೊಟ್ಟಿರೋ ಗಿಫ್ಟ್ ವಾಪಸ್ ಕೊಡಲು ಆಗುತ್ತಾ ಹೇಳು ಎಂದಳು ಅಳುವಂತೆ. ನೋಡು ಸನ್ನಿಧಿ, ನೀನು ಹೇಳಿದನೆಲ್ಲ ಕೇಳೋಕ್ಕೆ ಆಗೋಲ್ಲ. ಈಗ ನಾನು ಹಳೆಯವರನ್ನಲ್ಲ, ತಿಳಿತಾ? ನಾನು ನಿಂಗೆ ಯಾವ ವಸ್ತುಗಳನ್ನು ಗಿಫ್ಟ್ ಕೊಟ್ಟಿಲ್ಲ. ನನಗೆ ನೆನಪಿದೆ, ಗಿಫ್ಟ್ ಅಂತ 2-3 ಸಲ ಮುತ್ತು ಕೊಟ್ಟಿದ್ದೀನಿ. ಅದನ್ನೇ ನೀನು ದೊಡ್ಡದಾಗಿ ಹೇಳೋದಾದರೆ ಅದಕ್ಕೆ ನನ್ನ ಕ್ಷಮಿಸಿಬಿಡು, ನಿನ್ನ ಮುಟ್ಟಿದ್ದಕ್ಕೆ ಎಂದನು. ವರುಣ್ ಪ್ಲೀಸ್, ಈ ಥರ ಮಾತನಾಡಬೇಡ. ಇನ್ನು ನಿಶ್ಚಿತಾರ್ಥ ಆಗಿದೆ, ಮದುವೆ ಅಲ್ಲ. ನೀನೊಂದು ಸರಿ ಅಪ್ಪ ದೊಡ್ಡಪ್ಪ ಹತ್ರ ಮಾತಾಡು. ನನಗೆ ನಿನ್ನ ಬಿಟ್ಟಿರೋಕ್ಕೆ ಆಗ್ತಿಲ್ಲ. ಅವತ್ತು ಅಪ್ಪನ ಮುಂದೆ ಮಾತನಾಡೋಕ್ಕೆ ಆಗೋದೆ ಒಪ್ಪಿಗೆ ಕೊಟ್ಟೆ ಎಂದಳು ಗೋಗರೆದು. ಬೇಡ ಈ ಮಾತು. ನೀನು ನಿಶ್ಚಿತಾರ್ಥಕ್ಕೂ ಮೊದಲೇ ಹೇಳಿದರೆ ಎಲ್ಲರ ಮುಂದೆ ನಿಂತು ನಿನ್ನ ಕೊಡಿ ಅಂತ ಕೇಳ್ತಿದ್ದೆ. ನನ್ನಮ್ಮ ವಿರೋಧ ಮಾಡ್ತಾಯಿದ್ರು, ಆದರೆ ನಿನ್ನ ಕೈ ಬಿಡುತ್ತಿರಲಿಲ್ಲ. ಆದರೆ ನೀನು ನನಗೆ ನನ್ನ ಪ್ರೀತಿಗೆ ಬೆಲೆ ಕೊಡದೆ ಯಾವಾಗ ನನ್ನ ಜಾಗಕ್ಕೆ ಇನ್ನೊಬ್ಬರ ತಂದೆಯೋ ಆಗಲೇ ನೀನು ನನಗೆ ಏನೂ ಅಲ್ಲ. ಏನು ಅಲ್ವಾ? ನಾನು ಏನೂ ಅಲ್ವಾ? ಸರಿ, ಹಾಗಿದ್ರೆ ನೀನು ಮುಟ್ಟಿರುವ ಈ ವಸ್ತುಗಳು ನನಗೆ ಬೇಡ ಎಂದಳು. ಈ ರೀತಿ ಆದರೂ ಅವುಗಳ ವಾಪಸ್ ಕೊಡತಿರಲಿ ಎಂದು. ಬೇಡದೇ ಇದ್ದರೆ ಬಿಡು. ನೋಡು, ನಾನು ನಿನ್ನ ಮದುವೆಗೆ ಬರೋಕ್ಕೆ ಆಗೋಲ್ಲ. ಒಂದು ಮುಖ್ಯವಾದ ಕೇಸಿದೆ. ಈಗಲೇ ತಿಳಿಸ್ತಿದ್ದೇನೆ. ನಿನ್ನ ಮದುವೆಗೆ ಈಗಲೇ ವಿಶ್ ಮಾಡ್ತಿದ್ದೀನಿ. ಕಾಂಗ್ರಾಟ್ಸ್ ಫಾರ್ ಯುವರ್ ಮ್ಯಾರಿಡ್ ಲೈಫ್ ಎಂದನು. ವ್ಯಂಗ್ಯವಾಗಿ ಅವನೆಡೆ ದೀನ ನೋಟ ಬೀರಿದವಳೆಡೆ ತಲೆ ಕೆಡಿಸಿಕೊಳ್ಳದೆ
ಅವಳ ಗಿಫ್ಟ್ ಬ್ಯಾಗ್ ತೆಗೆದು ಹರಿಯುವ ಹೊಳೆಗೆ ಎಸೆದು ಮುಂದೆ ನಡೆದನು. ವರುಣ್ ಯಾವುದೇ ಭಾವನೆ ತೋರದೆ ತನ್ನ ಪ್ರೀತಿ ಕೈಜಾರುವುದನ್ನು ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಳು ಸನ್ನಿಧಿ. ಕತೆ ಮುಂದುವರಿಯುತ್ತದೆ.